ಅಲ್ಲ, ಇವರಿಬ್ಬರಿಗೂ ರೂಮಲ್ಲಿ ಮಾತಾಡೋಂಥದ್ದು ಏನಿರುತ್ತೆ ಅಂತ ನಾವು ನೋಡಿ ಎಲ್ಲ ವಿಷಯನೂ ಎಲ್ಲರ ಮುಂದೆನೂ ಮಾತಾಡ್ತೀವಪ್ಪ. ಇವರಿಬ್ಬರದ್ದು ಮಾತ್ರ ಸಪ್ರೇಟಾಗಿ ಸೀಕ್ರೆಟ್. ಸುಮತಿ, ನಿಂಗೊಂದು ವಿಷಯ ಕೇಳಿಯತ್ತೆ. ನಿನಗೆ ಈ ಪ್ರಪಂಚದಲ್ಲಿ ಯಾರನ್ನು ಕಂಡ್ರೂ ಆಗಲ್ಲ ಅಲ್ವಾ? ನೋಡಿ ಇದಕ್ಕೆ ಹೇಳೋದು. ಅಲ್ಲ ಅತ್ತೆ, ನಾನು ಈ ಮನೆ ಸೊಸೆ, ಅತ್ತೆ ಆಗಿ ನೀವು ನನ್ನ ಬಿಟ್ಕೊಡ್ತಾ ಇದ್ದೀರಾ. ಅದೇ ಅವರಿಬ್ರು ನೋಡಿ, ಅಕ್ಕ ತಂಗಿರಿಬ್ರು ಎಷ್ಟು ಒಗ್ಗಟ್ಟು ಅಂತ. ಆದರೂ ತುಂಬ ಲೋ ಕ್ಲಾಸ್ ಫ್ಯಾಮಿಲಿಯಪ್ಪ. ಅಕ್ಕನ ಗಂಡ ಅಂತ ಇದ್ದವನ ಜೊತೆ ತಂಗಿ ಸಂಸಾರ ಮಾಡೋದು ಅಂದರೆ ಛೆ. ನೋಡು, ನೀನು ಇಲ್ಲಿ ಬಾ ಅಂತ ಯಾರೂ ನಿನ್ನ ಕರೆದಿಲ್ಲ. ಬಂದಮೇಲೆ ಬೇಡದಲ್ಲೇ ಇರೋ ವಿಷಯ ಯಾಕೆ ಮಾತಾಡ್ತಿದ್ಯಾ? ನಾನೇನು ತಪ್ಪು ಮಾತಾಡಿದೆ ಅತ್ತೆ? ಒಂದು ಗಂಡು 2 ಹೆಣ್ಣು, ಒಟ್ಟಲ್ಲಿ ಕರ್ಣನ್ಗೆ ಲಾಟ್ರಿ ಬಿಡಿ. ಸುಮತಿ ಪ್ಲೀಸ್, ದಯವಿಟ್ಟು ಕರ್ಣನ್ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಅವನು ಚಿನ್ನದಂಥ ಹುಡುಗ. ಅಕ್ಕಯ್ಯ, ನಿಮ್ಮ ಸ್ವಂತ ಮಗ ಸಂಜು ಬಗ್ಗೆ ಮಾತಾಡಿದ್ರು ನಿಮ್ಗೆ ಇಷ್ಟು ಕೋಪ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಕರ್ಣನ್ ಬಗ್ಗೆ ಮಾತಾಡಿದಾಗ ಮಾತ್ರ ಹೆಡೆ ತುಳಿದು ಹಾವಿನ ಥರ ಆಡ್ತೀರಾ. ಮಾಲ್ತಿಗೆ ಮೊದಲು ತಾಯಿ ಸ್ಥಾನ ಕೊಟ್ಟಿದ್ದು ಕರ್ಣ, ಅಮ್ಮ ಅಂತ ಕರೆದಿದ್ದು ಅವನೇ. ಮಾಲ್ತಿಗೆ ಮಕ್ಕಳಾಗ್ತಿರ್ಲಿಲ್ಲ. ಕರ್ಣ ಬಂದ, ಅವನು ಬಂದಸೆ ಇವಳು ಮಡ್ಲು ತುಂಬಿತು. ಅತ್ತೆ, ಅದೇನೋ ಹೇಳ್ತಾರಲ್ಲ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ ಒಂದೇ ಆಯಿತು ಅಂತ. ಹಾಗಾಯಿತು ಇವ್ರ ಕತೆ. ಅಜ್ಜಿ, ನಿತ್ಯ ಅದಕ್ಕೆ ಇಷ್ಟು ದಿನ ನಮ್ಮನೇಲಿದ್ರು, ಇವಾಗ ಅವ್ರು ಹೊರಟು ನಿಂತಿದ್ದಾರೆ. ಅವ್ರಿಗೇನಾದರೂ ಕೊಡಬೇಕಾ? ನಿಮ್ಮ ಅಣ್ಣ ಹೇಗಿದ್ರು ಮನೆ ರಿಪೇರಿ ಮಾಡಿಸ್ಕೊಟ್ಟಿದ್ದಾನೆ. ನೀನು ನಿಮ್ಮ ಅಜ್ಜಿ ತಲೆ ತುಂಬಿಸಿ ಅವ್ರಿಗೆ ಓಡಾಡೋದಕ್ಕೆ ಕಾರು, ಖರ್ಚಿಗೆ ಸ್ವಲ್ಪ ಹಣ, ತಿಂಗಳಿಗೆ ಬೇಕಾಗಿರೋ ದಿನಸಿ, ಮನೆಗೆ TV, ವಾಷಿಂಗ್ ಮಿಷಿನು, ಫ್ರಿಡ್ಜು ಎಲ್ಲ ಕೊಡಿಸ್ಬಿಡು. ಹಾಗೆ ಒಂದಿಬ್ರು ಕೆಲಸದವ್ರನ್ನೂ ವ್ಯವಸ್ಥೆ ಮಾಡಿಕೊಟ್ಬಿಡು. ಅವರು ಹಾಯಾಗಿರಲಿ. ಕಸ್ತೂರಿ ನಿವಾಸದ ವಂಶ ನಮ್ಮದು, ಎತ್ತೆತ್ತಿ ಕೊಡೋಕ್ಕೆ ಅಲ್ವಾ? ನೋಡು, ವಯಸ್ಸಿಗೆ ತಕ್ಕ ಹಾಗಿರೋದನ್ನು ಕಲ್ತ್ಕೋ. ಅತಿ ಬುದ್ಧಿ ಪ್ರದರ್ಶನ ಬೇಕಾಗಿಲ್ಲ. ಅವಳ ಆಲೋಚನೆ ಸರಿಯಾಗಿದೆ. ನಿಂದೆ ಒಕ್ರು ಬುದ್ಧಿ, ಎಲ್ಲ ವಿಷಯದಲ್ಲೂ ಕಡ್ಡಿ ಆಡಿಸ್ತೀಯ. ನೋಡು, ನಾನು ಮಾಲ್ತಿ ಮಾತಾಡಬೇಕು, ನೀನು ಇಲ್ಲಿಂದ ಹೋಗು. ನೋಡಿ ಹೇಗೆ ತಾರತಮ್ಯ ಮಾಡ್ತೀರಾ ಅಂತ ಇಬ್ರು ಸೊಸೆರ ಮಧ್ಯೆ. ಅವ್ರು ಬೇಕು, ನಾನು ಬೇಡವಾ? ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗ ಇಲ್ಲಿಂದ. ಅಲ್ಲೇ ತಿಂತಾಳಂಗೆ. ಅತ್ತೆ, ಹೇಳು ಮಾಲ್ತಿ. ಕರ್ಣ ಮಾಡಿದ ಕೆಲಸ ನೋಡಿ ನನಗೆ ತುಂಬ ಹೆಮ್ಮೆ ಅನಿಸ್ತು. ದೊಡ್ಡ ಮರ ತಾನು ಬಿಸಿಲಲ್ಲಿ ಬೆಂದು ತನ್ನ ಕೆಳಗಿರೋ ಚಿಕ್ಕ ಗಿಡ ಬಳ್ಳಿಗೆಲ್ಲ ಆಶ್ರಯ ಕೊಡುತ್ತಲ್ಲ, ಹಾಗೆ ಜೊತೆಲಿರೋರು ಎಲ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಸ್ವಭಾವ ನೋಡಿ ನನ್ನ ಮನಸ್ಸು ತುಂಬಂತು. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಶಾಂತಮ್ಮ ಅವ್ರ ಮನೇನ ಸರಿ ಮಾಡಿಸಿದ್ನಲ್ಲ, ಅವನಿ ಗುಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಅದು ಅವನ ತಾತ ಅವನನ್ನು ಬೆಳೆಸಿದ ರೀತಿ. ಇನ್ನೊಬ್ಬರಿಗೆ ಕಣ್ಣೀರು ಬರೋಕ್ಕೆ ಮುಂಚೆ ಆ ಕಣ್ಣೀರನ್ನ ಹೇಗೆ ಒರೆಸ್ಬೇಕು ಅಂತ ಅವನಿಗೆ ಹೇಳ್ಕೊಡೋದು ಬೇಕಾಗಿಲ್ಲ. ಆದರೆ ಇದೇ ಮನೇಲಿ ನನ್ನ ಹೊಟ್ಟೆಲಿ ಹುಟ್ಟಿದ ರಮೇಶ ಯಾಕೆ ಈ ರೀತಿ ದ್ವೇಷ ಕಾರ್ತಾ ಇದ್ದಾನೆ ಅಂತ ನನಗೆ ಬೇಜಾರಾಗ್ತಿದೆ ಕಣೆ. ಒಂದೊಂದು ಸಲ ರಮೇಶನ ಸಾಕೋ ರೀತಿಲಿ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ನನಗೆ ನೋವಾಗುತ್ತೆ. ಯಾಕೆ ನೊಂದ್ಕೋತೀರ ಅತ್ತೆ? ಭೂಮಿಗೆ ಬಿದ್ದಿರೋ ಎಲ್ಲ ಬೀಜನೂ ಹಣ್ಣು ಕೊಡೋ ಮರ ಆಗಲ್ಲ ಅಲ್ವಾ? ಕೆಲವು ಮುಳ್ಳಿನ ಗಿಡಗಳು ಇರ್ತವೆ, ಹಾಗಂತ ಭೂಮಿ ತಾಯಿನ ದೂಷಿಸಕ್ಕಾಗತ್ತಾ? ಕೆಲವೊಮ್ಮೆ ನಾವೆಷ್ಟೇ ಪ್ರಯತ್ನ ಪಟ್ಟರೋ
ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಅತ್ತೆ. ಕರ್ಣನ ಮುಖ ನೋಡ್ತಾ ನಾವಿಬ್ರು ನೋವನ್ನ ಮರಿಬೇಕಷ್ಟೆ. ಹೌದು ಮಾಲ್ತಿ, ಅವನೇ ಮನೆ ಬೆಳಕು. ಅಮ್ಮ, ನೋಡಿ ಅತ್ತೆ, ಅವನೇ ಕರೀತಿದ್ದಾನೆ. ಹೋಗು. ಹೇಳಕ್ಕ, ಏನು ವಿಷಯ? ಕರ್ಣ ಅವ್ರ ಬಗ್ಗೆ ನಿನ್ಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇಷ್ಟು ದಿನಗಳು ಅವ್ರ ಜೊತೆ ಇದ್ಮೇಲೆ ನನಗೊಂದು ಸತ್ಯ ಅರ್ಥ ಆಗಿದೆ. ಏನಕ್ಕ ಅದು? ಈ ಜಗತ್ತಲ್ಲಿ ಅವ್ರಿಗಿಂತ ದೊಡ್ಡ ಮನಸ್ಸಿರೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಈ ಸಂಸಾರಕ್ಕೆ ನೆರಳಾಗಿ ನಿಂತಿರೋ ದೊಡ್ಡ ಆಲದ ಮರ ಅವರು ನಿಧಿ. ಆದರೆ ಆಲದ ಮರಕ್ಕೆ ನೀರು ಹಾಕಬೇಕು ಅನ್ನೋದು ಎಲ್ಲರೂ ಮರ್ತು ಹೋಗಿದ್ದಾರೆ. ಎಷ್ಟು ಒಳ್ಳೆ ಮನಸ್ಸಿರೋ ಕಾರಣ ಈ ಮನೆಯಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ ನಿಧಿ? ಹೌದಕ್ಕ, ಅವ್ರು ಅನುಭವಿಸ್ತಿರೋ ನೋವಿಗೆ ಮಿತಿನೇ ಇಲ್ಲ. ಎಲ್ರಿಗೂ ಅವ್ರು ಬೇಕಾದವರು, ಆದರೆ ಅವ್ರಿಗೆ ಯಾರು ಇಲ್ಲ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಈ ಮನೇಲಿರೋ ಪ್ರತಿಯೊಬ್ರು ಅವರು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಡ್ತಾರೆ. ಆದರೆ ಇಲ್ಲಿರೋ ಕೆಲವೊಬ್ರಿಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನೋಡು ನಿಧಿ, ಅವ್ರ ಜೀವನದಲ್ಲಿ ಒಂಟಿತನ ಹೋಗ್ಬೇಕು. ಆ ಖಾಲಿ ಜಾಗನ ನೀನು ತುಂಬಬೇಕು. ಕರ್ಣ ಅವ್ರ ಬದುಕಲ್ಲಿ ಹುಡುಕ್ತಿರೋದು ಆಸ್ತಿ ಅಂತಸ್ತಲ್ಲ, ಕೇವಲ ಪ್ರೀತಿನ. ಇವತ್ತಿಂದ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು ನಿಧಿ. ಒಂದು ನಿಮಿಷ. ಇಲ್ಲಿ ನೋಡು, ಇದು ಬರೀ ಫೋಟೋ ಅಲ್ಲ. ಕರ್ಣ ಅವರು ಇಷ್ಟು ವರ್ಷಗಳು ಈ ಮನೇಲಿ ಹೇಗೆ ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ನೋಡು, ಮನೆಯವ್ರು ಎಲ್ಲರೂ ಒಂದು ಕಡೆ ನಿಂತಿದ್ರೆ ಈ ಮನೆಗೆ ಆಧಾರ ಆಗಿರೋ ಕರ್ಣ ಎಷ್ಟು ದೂರ ನಿಂತಿದ್ದಾರೆ ಅಂತ. ಇಡೀ ಸಂಸಾರನ ಹೆಗಲ್ ಮೇಲೆ ಹೊತ್ತು ನಡೆಸ್ತಿರೋ ಕರ್ಣನ ಈ ಮನೇಲಿ ಕೆಲವೊಬ್ರು ನಡೆಸ್ಕೋತಿರೋ ರೀತಿ ಇದು. ಪಾಪ ಈ ಫೋಟೋ ತೆಗಿಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಬಾರ್ದು. ಅವ್ರ ಮನಸ್ಸಲ್ಲಿರೋ ಎಲ್ಲ ನೋವು ಸಂಕಟನ ಮುಚ್ಚಿಟ್ಕೊಂಡು ಹೊರಗಡೆ ಎಷ್ಟು ನಗ್ನಾಗ್ತಾ ಇದ್ದಾರೆ ನೋಡು. ನಿಜ ಅಕ್ಕ, ಅವ್ರಿಗೆ ತುಂಬ ಅನ್ಯಾಯ ಆಗಿದೆ. ಪ್ರೀತಿಗೋಸ್ಕರ ಹಂಬಲಿಸ್ತಿರೋ ಕರ್ಣಂಗೆ ನೀನು ನೆರಳಾಗಿ ನಿಲ್ಬೇಕು ನಿಧಿ. ಈ ಮನೆಯಿಂದ ನಾನು ಹೊರಡೋಕ್ಕೂ ಮುಂಚೆ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ. ಮತ್ತೆ ಈ ಥರದೊಂದು ಫ್ಯಾಮಿಲಿ ಫೋಟೋ ತೆಗಿಬೇಕು. ಆದರೆ ಆ ಫೋಟೋದಲ್ಲಿ ಕರ್ಣ ಹೀಗೆ ದೂರ ನಿಂತಿರಬಾರ್ದು. ನೀನು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋದ್ರ ಜೊತೆಗೆ ಮನೆಯವರೆಲ್ಲರೂ ಅವ್ರ ಸುತ್ತಾನೇ ಇರಬೇಕು.